ಇರಾನ್ ಹಾಗೆ ಅಮೆರಿಕದ ನಡುವಿನ ಯುದ್ಧದ ಭೀಕರತೆಯಿಂದ ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ತೈಲದ ಟೆನ್ಷನ್ ಹೆಚ್ಚಾಗಿದೆ. ಹೀಗೆ ಮುಂದುವರೆದರೆ ಇನ್ನಷ್ಟು ಬಿಕ್ಕಟ್ಟಾಗುವಂತಹ ಪರಿಸ್ಥಿತಿ ಎದುರಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೈಲ ಟೆನ್ಷನ್ ಹೆಚ್ಚಿದೆ. ಹೊರ್ಮುಜ್ ಓಪನ್ ಆಗುವವರೆಗೂ ತೈಲ ಬೆಲೆಯನ್ನೇನಾದರೂ ಏರಿಕೆ ಮಾಡಿಬಿಡ್ತಾರಾ ಅಂತ ಯುಎಸ್ ಇಂಧನ ಇಲಾಖೆ ಕಾರ್ಯದರ್ಶಿ ಹೇಳಿಕೆ ಕೊಟ್ಟಿದ್ದಾರೆ. ಯುಎಸ್ ಇಂಧನ ಇಲಾಖೆಯ ಕಾರ್ಯದರ್ಶಿ ಕ್ರಿಸ್ ರೈಟ್ ಅಫ್ಕೋರ್ಸ್ ಆಗುತ್ತೆ. ಯಾಕಂತ ಹೇಳಿದ್ರೆ ಯಾವಾಗ ಡಿಮ್ಯಾಂಡ್ ಜಾಸ್ತಿ ಇರುತ್ತೋ, ಪೂರೈಕೆ ಕಡಿಮೆ ಇರುತ್ತೋ, ಆಗ ಪ್ರೈಸ್ ಆಟೋಮೆಟಿಕಲಿ ಜಾಸ್ತಿ ಆಗುತ್ತೆ. ಅದನ್ನ ನಮ್ಮ ರಾಜ್ಯ ಸೇರಿದಂತೆ ಬಹುತೇಕ ಸಿಲಿಕಾನ್ ಸಿಟಿ ಬೆಂಗಳೂರು ಸೇರಿದಂತೆ ಎಲ್ಲಾ ಕಡೆಯಲ್ಲೂ ಕೂಡ ಈ ಸಮಸ್ಯೆಗಳಿಗೆ ನಾವು ತುತ್ತಾಗಿಬಿಟ್ಟಿದ್ದೀವಿ. ಹೇಳಬೇಕಂದ್ರೆ ಆಟೋವು ಕೂಡ 2-3 ದಿನ ಒಂದೇ ಕಡೆ ನಿಂತ್ಕೊಂಡಿದೆ. ಹೇಳಬೇಕಂದ್ರೆ ಎಷ್ಟೋ ಪಿಜಿಗಳಲ್ಲಿ, ಹಾಸ್ಟೆಲ್ಗಳಲ್ಲಿ, ದೇವಸ್ಥಾನ, ಅನಾಥಾಶ್ರಮ, ಹಾಸ್ಪಿಟಲ್ ಸೇರಿದಂತೆ ಬಹುತೇಕ ಕಡೆ ಗ್ಯಾಸ್ ಸಿಲಿಂಡರ್ಗೂ ಕೂಡ ಅಭಾವ ಶುರುವಾಗಿದೆ. ಇನ್ನು ಮುಂದೆ ಮತ್ತೊಮ್ಮೆ ಈಗ ಹೊರ್ಮುಜ್ ಜಲಸಂಧಿಗೆ ದಿಗ್ಬಂಧನ ಹಾಕೋದ್ರ ಮೂಲಕ, ಬೇಲಿ ಹಾಕೋದ್ರ ಮೂಲಕ ತಮ್ಮ ಸ್ವಾಯತ್ತತೆಯನ್ನು ಸಾಧಿಸೋದಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮುಂದಾಗಿರೋದು ಬಹಳಷ್ಟು ಸಮಸ್ಯೆಗೆ ಒಂದು ರೀತಿ ನಾಂದಿ ಹಾಡದಕ್ಕೆ ಕಾಣಿಸ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೈಲದ ಬೆಲೆ ಹೆಚ್ಚಾಗುವಂತ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಸ್ಟೋರೇಜ್ ಇಟ್ಟುಕೊಂಡಿಲ್ಲದೆ ಇರೋದು ಬಹಳಷ್ಟು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಸ್ಥಿತಿ ಅಂತೂ ಜನಜೀವನ ಸೇರಿದಂತೆ ಅಸ್ತವ್ಯಸ್ತವಾಗ್ತಾ ಇದೆ. ಯುಎಸ್ ಇಂಧನ ಇಲಾಖೆಯ ಕಾರ್ಯದರ್ಶಿ ಕ್ರಿಸ್ ರೇಟ್ ಸ್ವತಃ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಸಮಸ್ಯೆ ಇನ್ನಷ್ಟು ಉಲ್ಬಣ ಆಗಬಹುದು. ಈಗ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಒಂದೇ. ಒಂದು ಕಡೆ ಅಮೆರಿಕ ಇಟ್ಟಿರುವಂತಹ ಕೆಲವೊಂದಷ್ಟು ಷರತ್ತುಗಳ ಮೇರೆಗೆ ಇರಾನ್ ಅವರ ಕೆಲವೊಂದಷ್ಟು ಒಪ್ಪಂದಗಳನ್ನು ಒಪ್ಪಿಕೊಳ್ಬೇಕು. ಅದು ಸಾಧ್ಯ ಇಲ್ಲ. ಅಣ್ವಸ್ತ್ರವನ್ನ ನೀವು ಕೈ ಬಿಡಬೇಕು ಉತ್ಪಾದನೆ ಮಾಡೋದನ್ನ, ಅಥವಾ ಹೊರ್ಮುಜ್ ಜಲಸಂಧಿಯಲ್ಲಿ ಈಗಾಗಲೇ ಸಾಧಿಸ್ತಾ ಇರುವಂತಹ ಸ್ವಾಯತ್ತತೆಯನ್ನ ಬಿಡಬೇಕು ಅಂತ. ಬಟ್ ಇರಾನ್ ಒಪ್ಕೊಳ್ತಾ ಇಲ್ಲ. ಅದಕ್ಕೆ ಬಹಳಷ್ಟು ಪೂರಕ ಅನ್ನುವಂತೆ ಪಾಕಿಸ್ತಾನ ಶಾಂತಿ ಸಂಧಾನಕ್ಕೂ ಕೂಡ ಬರದೇ ಇರೋದು. ಸೊ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಎಲ್ಲ ಯುದ್ಧದ ಭೀಕರತೆ ತೈಲದ ರೇಟ್ನಲ್ಲಿ ಹೆಚ್ಚಿಗೆ ಆಗತ್ತೆ ಅನ್ನೋದಾಗಿ ಈಗಾಗಲೇ ಯುಎಸ್ ಇಂಧನ ಇಲಾಖೆಯ ಕಾರ್ಯದರ್ಶಿ ಕ್ರಿಸ್ ರೈಟ್ ತಿಳಿಸಿದ್ದಾರೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.